ಬೆಂಗಳೂರಿನ ಅಭಿವೃದ್ಧಿಗೆ ಯಾರೂ ತಲೆ ಕೆಡಿಸ್ಕೊಳ್ತಿಲ್ಲ. ನೆನ್ನೆ ಮಳೆಯಲ್ಲಿ ಟಾರ್ ಹಾಕುತ್ತಿದ್ದ ವರದಿಯನ್ನ ನಾನು ನೋಡಿದ್ದೆ. ಮಳೆ ನೀರು ನಿಂತಲ್ಲಿ ಟಾರ್ ಹಾಕುವ ಟೆಕ್ನಾಲಜಿಯನ್ನ ಕಾಂಗ್ರೆಸ್ ಅವರು ತಂದಿದ್ದಾರೆ. ಇದು ಅಮೆರಿಕಾದಲ್ಲೂ ಇಲ್ಲ, ಜಪಾನಲ್ಲೂ ಇಲ್ಲ. ಅಂತಹ ಟೆಕ್ನಾಲಜಿಯನ್ನ ಭಾರತಕ್ಕೆ ತಂದಿದ್ದಾರೆ. ಈ ವಿಚಾರಕ್ಕೆ ಇವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಬೆಂಗಳೂರು ನಗರದಲ್ಲಿ ಸುರಿದ ಭಾರೀ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಒತ್ತುವರಿ ತೆರವು ಮಾಡಿ ಸಮಸ್ಯೆಯಾಗದಂತೆ ನೋಡಿಕೊಳ್ತೇವೆ ಅಂದಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಅದೇ ಡೈಲಾಗ್ ಹೊಡೆದು ಹೋಗ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಕೋಲ್ಟಾರ್ ಮಳೆ ನಿಂತ ಮೇಲೆ ಹಾಕೋದು, ಮಳೆ ಬಂದಾಗ ಹಾಕೋದಲ್ಲ. ಅದನ್ನ ಪ್ರಯೋಗ ಮಾಡಿ ನಾವು ಫೇಲ್ ಆಗಿದ್ದೇವೆ. ಅದು ಬೇಡ ಅಂತ ನಾವು ರಿಜೆಕ್ಟ್ ಮಾಡಿದ್ದೇವೆ. ರಾಜಕಾಲುವೆಗಳನ್ನು ಸರಿ ಮಾಡಿದರೆ ಮಾತ್ರ ಸಮಸ್ಯೆಗೆ ಪರಿಹಾರ ಸಾಧ್ಯ. ಸಿಎಂ ಡಿಸಿಎಂ ನಗರ ಪ್ರದಕ್ಷಿಣೆ ಹೋಗದಿರುವುದೇ ಒಳ್ಳೆಯದು. ಯಾಕಂದ್ರೆ ಸಿಟಿ ರೌಂಡ್ಸ್ಗೆ ಹೋದ್ರೆ 3-4 ಗಂಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಸಿಟಿ ರೌಂಡ್ಸ್ಗೆ ಹೋಗದಿದ್ದರೆ ಅಷ್ಟು ಹೊತ್ತು ಜನ ಸೇಫ್ ಆಗಿರ್ತಾರೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಬಿಡುಗಡೆ ಮಾಡಿದ್ರೆ ಎಷ್ಟು ಬಿಡುಗಡೆ ಮಾಡಿದ್ರೆ ನಿಮ್ಮ PD ಅಕೌಂಟ್ ಬಿಟ್ಟು ನಾನು ಹೇಳೋದು ಮಾತ್ರ ಹತ್ರ PD ಅಕೌಂಟ್ ಅಂತ ಹೇಳ್ಬೇಡಿ. ಜಿಲ್ಲಾಧಿಕಾರಿ ಹತ್ರ ಇರೋ PD ಅಕೌಂಟ್ಗೆ ಇದಕ್ಕೆ ಸಂಬಂಧ ಇಲ್ಲ. ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಿ ಹೇಳಿ, ಇಲ್ಲ ಟ್ಯಾಲಿ ಕೊಟ್ಬಿಡಿ. BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರಿದ್ದಾಗ, ಬೊಮ್ಮಾಯಿಯವರಿದ್ದಾಗ, ಪ್ರವಾಹ ಬಂದಾಗ ಇಷ್ಟಣ ರೈತರಿಗೆ ಬಿಡುಗಡೆ ಮಾಡಿದರು. ನಾವು ಇಷ್ಟಣ ಬಿಡುಗಡೆ ಮಾಡಿದ್ದೀರಿ. ನೀರಾವರಿ ಬೆಳೆಗೆಷ್ಟು, ತೋಟಗಾರಿಕೆ ಬೆಳೆಗೆಷ್ಟು ನಾವು ಪರಿಹಾರ ಕೊಟ್ಟಿದ್ದರೆ ಅದನ್ನು ಒಂದು ಅಂಕಿಅಂಶ ಬಿಡುಗಡೆ ಮಾಡಿಬಿಡಿ. ನೋಡಿ, BJPಯವರು ಇಷ್ಟು ಬಿಡುಗಡೆ ಮಾಡಿದರು, ನಾವು ಅದಕ್ಕಿಂತ ಡಬಲ್ ಬಿಡುಗಡೆ ಮಾಡಿದ್ದೀರಿ. ಆವಾಗ ನಾನೇ ಶಬಾರಿಶಿ ಕೊಡ್ತೀನಿ, ನಾನೇ ನಿಮ್ಗೆ ಸನ್ಮಾನ ಮಾಡ್ತೀನಿ ಬಂದು. ಅದನ್ನು ಹೇಳೋದೇ ಇಲ್ಲ. BJPಯವರು ಎಷ್ಟು ಬಿಡುಗಡೆ ಹಣ ಕೊಟ್ಟಿದ್ರು, ಎಕರೆಗೆ ಎಷ್ಟು ಹಣ ಕೊಟ್ಟಿದ್ರು ಅಂತ ಇದುವರೆಗೂ ಅವ್ರ ಬಾಯಲ್ಲಿ ಬಂದೇ ಇಲ್ಲ. ಮಾತತ್ರ ಕೇಂದ್ರ